ಯೂಟ್ಯೂಬ್ ಚಾನಲ್. ನನ್ನ ಇವರು ಹೆಂಗಿತ್ತು, ಇವರು ಸ್ಟಾರ್ಟ್ ಮಾಡೋ ಮುಂಚೆ ರುದ್ರಾಭಿಷೇಕ ಪ್ರಸಾದ ಬಂತು. ಅಪ್ಪ ತಂದು ಕೊಟ್ಟರು. ಅಪ್ಪಪ್ಪ ಅಂದರೆ ಯಾರಿಗೆ ಗೊತ್ತಿಲ್ಲ, ಅಜ್ಜ ಅನ್ನಾಕಿ ಇಲ್ಲ ಅಪ್ಪ. ಹಾಂ ಪ್ರಸಾದ ತಿಂತ ಮಾತಾಡುವ ಹಂಗಾರೆ. ನಿನ್ನ ಹೆಸ್ರಂಗೆ ಮಾಡಿಸೋದಮ್ರಾಕಿ ಪೂಜೆ. ಯಾಕೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸ್ರಂಗೆ ರುದ್ರಾಭಿಷೇಕ ಮಾಡಿಸೋದವ್ರು. ಇವತ್ತು ನನ್ನ ಮನೆ ಸುತ್ತ ಮತ್ತೆ ತೋಟದಲ್ಲಿ ಉದಯ ಮನೆ ಇದೆ. ಮತ್ತೆ ಅಂದರೆ ಕನಕ ಬನ್ನಿ, ನಮ್ಮದು ಪೆಟ್ ಸಂಗೀತ ಅನ್ಕಾನಿ. ಮತ್ತು ವಿಕ್ಕಿದು ಹೊಸ ಫ್ರೆಂಡ್. ಕಲ್ಸಕ್ರಿ ಇತ್ತಾಗಿ ತಿನ್ನು. ಈ ಪಕ್ಕದ ಇವರಿಗೆ ಈ ಕಷ್ಟ ಯಾರಿದೆ. ಅಮ್ಮ ಇದು ಯಾರು ಮನೆ ಬೇಕು? ಅಲ್ಲ ಇದಲ್ಲ, ಇದೆಲ್ಲ ನಾನು ಹಿಂದೆ ಇವತ್ತು ಎಂತಕ್ಕೆ ನ್ಯೂದೆ ಮಾಡ್ತಿದ್ದೆ ಅಂದರೆ, ಇವತ್ತು ಯಾರು ಬಂದಿರಂದರೆ ಹೊಂದ್ಕೋದೆ ಹೋಗೋಣ. ಒಂದು ನಿಮಿಷ. ಇವತ್ತೊಬ್ಬರು ಯಾರು ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ. ವಿಕ್ಕಿ ಅವರ ಫ್ರೆಂಡ್. ಅಲ್ಲಿ ನೋಡಿ ನನ್ನ ವಿಕ್ಕಿ. ಬಾಲಕ ಜೋರು ಮಾಡಿದ್ಕ, ಜೋರು ಮಾಡಿದ್ಕ. ಎಂತ ಹೇಳಿದೆ ಅಲ್ಲ, ಅದನ್ನ ಹೇಳು ವಾಪಸ್ ಹೇಳು. ಹೀರೆಕಾಯಿ ತಿನ್ನೋದಕ್ಕೆ. ಹೀರೆಕಾಯಿ ತಿನ್ನೋದಕ್ಕೆ ಎಂತ ತಿನ್ನಿ. ಬಂದ ಬಂದ ಬಂದ. ಎಂತ ಹೀರೆಕಾಯಿ ತಿನ್ನೋದಕ್ಕೆ ಯಾವ ತಿಂಡಿ ಯಾವುದು? ಎಂತಾನ ಎಂತರು ಅಲ್ಲ, ಯಾವುದಂತ ಹೇಳಿ. 100 ರೂಪಾಯಿ. 100 ರೂಪಾಯಿದು ಯಾವುದು? ಡೈರಿ ಮಿಲ್ಕ್ ನೀವು ಮರಲಂಗೆ. ನೀವು ಒಂದು ಪೀಸ್ ಹೀರೆಕಾಯಿ ತಿನ್ನೋದಕ್ಕೆ ನನ್ನ ಡೈರಿ ಮಿಲ್ಕ್ ಓರಿ ತಕ್ಷಿ ಕೊಡು. ಇದೊಂದು ಬೆಕ್ಕು ಬಂದಿತ್ತು. ಯಾರು ಬಂದಿದ್ದು ನನಗೆ ಗೊತ್ತಿಲ್ಲ. ಕಾಮುಕಲ್ಲ ಕ್ಯೂಟ್ ಇತ್ತು. ಪ್ಯಾಟಿ ಬರೆಯಂಗಾದ್ರೆ ಇಷ್ಟೊತ್ತಿಗೆ ಹುಡ್ಕ ಬರ್ತಿದ್ದಿಲ್ಲ. ಹಳ್ಳಿ ಸೈಡಪ್ಪು ಯಾರು ಹುಡ್ಕ ಬರಲ್ಲ. ಅದಕ್ಕೆ ನಮ್ಮನಿಗೆ ಬದ್ಕೊಂಡು ಆಸಿ ನಮ್ಮ ವಿಕ್ಕಿ ಬಿಡುತ್ತಾ ಅದನ್ನು ಜೋರು ಮಾಡಿ ಕಳಿಸುತ್ತೆ. ಆವಾಗ ಜೋರು ಇತ್ತಲ್ಲ, ಅದು ಪಾಪ ಇದು ನಮ್ಮ ವಿಕ್ಕಿ ಜೋರು ಮಾಡುತ್ತಿದ್ದ. ನಾ ಇದಕ್ಕೆ ಹೆದರ್ಕೊಂಡಿದ್ದೆ. ಈಗ ಖುಷಿ, ಅದಕ್ಕೆ ಎಂತ ಮಾಡಲಿಲ್ಲ. ಈಗ ಇವೆಲ್ಲ ಫ್ರೆಂಡು ಆಯ್ತು. ಈಗ ವಿಕ್ಕಿ ಎಲ್ಲಿ ಬಂದೀನು? ಓಕೆ ಓಕೆ, ಹೌದಾ? ಎಂತ ನಿಂದು ಇಷ್ಟೊತ್ತು ಕಾಯ್ತೆ ನಿಂಗೆ. ಅದಕ್ಕೂ ಈಗ ಆಯ್ತಾಯ್ತು. ಸರಿ ಹೆದರ್ಕೊಂಡಿತ್ತು ಅದು. ಯಾವುದು? ಅದೇ ಅಲ್ಲಿ ನಾಯಿ ಬೆರೆಸ್ಕೊಂಡಂಥದ್ದು. ಅದಕ್ಕೆ ಕಣ್ ಕಾಮ್ದು ಕಣ ಇಲ್ಲಿ ಬಂತ. ಅವು ಸೀದಾ ಸ್ಟೈಲ್ ಮಾಡ್ಕೊಂಡಲ್ಲಿ ಹೋಯ್ತಾ, ಅಲ್ಲಿ ಬೆರೆಸ್ಕೊ ಬಂತು ನಾಯಿ. ಕಾಮ್ದು ಕಣ್ಣಲ್ಲಿ ಬಂತಕ್ಕಂತ ನಾಯಿ ನಂಗೆ ಹೆದರ್ಕಂತ ಕಣ. ಪಾಪ ಅಲ್ಲಿ ಕಣ್ ಇದು ಕಣ್ ಸೀದಾ ಹೊರಟಿತ್ತು ಕಣಾಕಿ. ಅಮ್ಮ ನೀನು ಬಿಸ್ನೆಸ್ ಅಂದಲ್ಲ, ಎಂತ ಬಿಸ್ನೆಸ್? ಬಿಸ್ನೆಸ್ಸಾ?
ಬಿಸ್ನೆಸ್ ನಾನು ನೆಕ್ಸ್ಟ್ ವೀಡಿಯೋದಂಗೆ ಹೇಳ್ತೇನೆ ನಿಂಗೆ. ಎಂತ ನಿಂಗೆ ಕ್ಲೂ ಗೊತ್ತಾ? ಕ್ಲೂ ಕೊಡ್ತೆ, ಹೇಳ್ತೀಯಾ? ಹೇಳುದಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಂಗೆ ಹೇಳ್ತೇನೆ ನಿಂಗೆ. ಇದಕ್ಕ ಇಲ್ಲಿ ಹೆಂಗೆ ಕುಕ್ಕಂಡು ಇಟ್ಕೊಂಡು ಸೀದಾ ಅದಕ್ಕೆ ಎಷ್ಟು ಹೆದರಿಕೆ ಕಣ, ಮಸ್ತ್ ಹೆದರಿಕೆ ಇತ್ತು ಅದಕ್ಕೆ. ನಂಬಿಕಿದೆ ಕ್ಯೂಟ್ ಇತ್ತಲ್ಲ ಕಲರ್ ಎಲ್ಲ. ಆಯ್ಷಾ ಓಪನ್ ಮಾಡಿದ್ಕೊಂಡು ಬಾಯಿನ ಅವಲಕ್ಕಿ ಅಲ್ಲ ಅದು ಆಕಳಿಕೆ ಅವಳ್ಸುದು ನಮ್ಮ ಕನ್ನಡದಂಗೆ ಅವಳ್ಸುದು ಕಣ್. ನಾನು ಇದು ವೀಡಿಯೋ ಇಟ್ಕೊಂಡು ಕ್ಯಾಮರಾ ಇಟ್ಕೊಂಡು ಹತ್ರ ಅವರು ಅದು ಇತ್ತಿನ ಲೋಕ ಇಲ್ಲ ಅದಕ್ಕೆ ಪೋಸ್ ಕೊಡುತ್ತೆ ಮತ್ತು ಲೈಕ್. ಸರಿ ನಾವು ಹೊರಗೋಗಿ ವೀಡಿಯೋ ಮಾಡ್ಕೊಬರ್ತೀನಿ ಆಯಿತಾ? ತೋಟಕ್ಕೆ ಹೋಗಿ ವೀಡಿಯೋ ಮಾಡ್ಕೊಂಡು ಹೋಗ್ತೆ. ಬಾಯ್ ಬಾಯ್. ನಾನು ತೋಟಕ್ಕೆ ಹೋಗ್ತಾ ಇದ್ದೆ. ಇವ್ರೆ ಮುಗಿದು ಅದಕ್ಕಾಗಿ ನಂಗೆ ಇವ್ರೆ ಮಾಡ್ಕೊಂಡು ಆಯ್ತಲ್ಲ, ಅದಕ್ಕೆ ಅಮ್ಮನ ಕಳಿಸಿದ್ದೆ ಇವ್ರೆ ಮಾಡ್ಕೊ ಬಾ ನಂಗೆ ಯೂಟ್ಯೂಬಿಗೆ ಹಾಕಂದ್ರೆ. ಅದಕ್ಕೆ ಅಮ್ಮ ಹೋಗಿ ಇವ್ರೆ ಮಾಡ್ಕೊ ಬಂದಿರಲ್ಲ. ಅಮ್ಮನ ಇದು ಮನೆ ಹತ್ತಿರ ತೋಟ, ಇಲ್ಲೊಂದು ಕೆರೆ ಇತ್ತು. ನಾವು ಈ ಕೆರೆ ನೀರು ಕುಡಿಯೋದಲ್ಲ, ನಾವು ಈ ತೋಟಕ್ಕೆ ಮಾತ್ರ ಕೆರೆ ನೀರು ಹಾಕೋದು. ನಾವು ಕುಡಿಯೋದು ಬೋರ್ವೆಲ್ ನೀರು. ನಮಗೆ ಮೇ ತಿಂಗಳವರೆಗೆ ಲೈಕ್ ನೀರು ಬತ್ತು. ನಮ್ಮಲ್ಲೂ ಮಸ್ತ್ ಮರಗಳ ಹಾಳಾಯಿತು. ಮಳೆಗೂ ಎಂತಕ್ಕೊಂದು ನಂಗೆ ಗೊತ್ತಿಲ್ಲ, ಸ್ವಲ್ಪ ಗಾಳಿ ಜಾಸ್ತಿ ಬಿತ್ತಲ್ಲ. ಅದು ನಾವು ಕರಾವಳಿ ಸೈಡ್ ಮಂಟು ಜಾಸ್ತಿ, ಗಾಳಿ ಚಂಡಮಾರುತ ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ಮರಗಳೆಲ್ಲ ಹಾಳಾಯಿತು ಮಸ್ತ್. ಹ್ಯೂಮನ್ಸಿಗೆ ಹೆಂಗೆ ತಿಂಡಿ ಬೇಕು ಹಾಗೆ ಗಿಡ ಮರಗಳಿಗೂ ಬೇಕು. ಮತ್ತು ಪ್ರತಿ ದಿವಸ ಒಂದು ದಿವಸ ಆ ದಿವಸ ಈ ದಿವಸ ಅಂದರೆ ಪ್ರಕೃತಿ ದಿವಸ ಅಲ್ಲ, ಪ್ರತಿ ದಿವಸನೂ ಪ್ರಕೃತಿ ದಿವಸನ ಆಚರಿಸಿ. ಕಾಡನ್ನು ಬೆಳೆಸಿ ನಮ್ಮ ಉಸಿರಾದ ಗಾಳಿ ಬೇಕು, ಅದಕ್ಕೆಲ್ಲ ಗಿಡ ಮರ ಬೇಕು. ಹಾಗಾಗಿ ಗಿಡ ಮರ ಉಳಿಸಿ. ಸ್ಪ್ರಿಂಕ್ಲರ್ ನೀರು ಹಾಕಿದ್ರೆ ಬಾವಿಯಲ್ಲಿ ವಾಪಸ್ ಹೋಗ್ತಿತ್ತು. ಈಗ ಬಾವಿಗೆ ಹೆಚ್ಚು ವರ್ಷ, ಒಂದು 20 ವರ್ಷ ಅಷ್ಟೇ. ನೀರು ಕಣಿ ಬ್ಲ್ಯಾಕ್ ಕಲರ್ ಹಂಗಿತ್ತು. ಬ್ಲ್ಯಾಕ್ ಕಲರ್ ಹಂಗಲ್ಲ ಹಾಕ್ಯದ ಮತ್ತೆ ಅದು ಕಸ್ಲಿ ಅಪ್ಪ ಬ್ಲ್ಯಾಕ್ ಕಲರ್ ಆಯ್ತು. ಅವರು ನೀರು ಬ್ಲ್ಯಾಕ್ ಕಲರ್ ಹಂಗಿರುತ್ತೆ. ನೀರು ಕ್ಲೀನ್ ಇತ್ತು. ನಾವು ಕುಡು ನೀರಲ್ಲ ಇದು, ನಮ್ಮ ಬೋಲಲ್ಲಿ ನೀರು. ಇದು ಮತ್ತೆ ನಾವು ಮಳೆಗಾಲದಂಗೆ ಮಳೆ ನೀರು ಇರುತ್ತಾ, ಈ ಥರ 3 ಬಾವಿ ಇತ್ತು. ತೋಟಕ್ಕೆ ನೀರು ಸಾಕಾಗಿಲ್ಲ. ಬೋರ್ವೆಲ್ ನೀರನ್ನು ನಾವು ತೋಟಕ್ಕೆ ಹಾಕಿದ್ದು ಎಂದಕ್ಕಂದ್ರೆ ಒಳ್ಳೆ ಫಸಲು ಬರಲಿ ಎಂದು. ನೀರು ಹಾಲು ಶಬ್ದಕ್ಕೆ ಅಂತಿದ್ರೆ ಎಷ್ಟು ಖುಷಿ ಆಯ್ತಲ್ಲ. ಈ ಮರಗಳಿಗೆ ಸುಮಾರು ಮರಗಳೆಲ್ಲ ಹೋಯ್ತು. ಹಾಗಾಗಿ ಈ ಸಲ ಅಕ್ಕಿ ಬೆಳೆಸೋರಿಗೆ ಮಸ್ತ್ ಕಷ್ಟ ಆಗಿದೆ. ಸರ್ಕಾರದಿಂದ ಎಂತ ಪರಿಹಾರ ಸಿಕ್ಕಿದ್ದು ಒಳ್ಳೆ ಆಗ್ತಿತ್ತು. ಈ ಸ್ಟಿಕ್ಕರ್ ಹಾಕಿದ್ರೆ ಎಂದಾಗ ಗೊತ್ತಾದ್ರೆ ಕಮೆಂಟ್ ಮಾಡಿ. ಎಂತಕ್ಕಂದ್ರೆ ನಾವು ಮಲಗಿದನೆಲ್ಲ ಎಂತ ಕೊಡುತ್ತೀನಿ ಅಕ್ಕಿ ಸಿಕ್ಕುತ್ತಾ ಅದನ್ನ ಮಾಡಿ ನಾವು ತಗೋಬ ಹಂಗಪ್ಪ ನಾವು ಮಾರ್ಕೊಂಡ್ ಎಂತ ಹೇಳ್ತೇವೆ ಮಾರೇಶಿ. ಮಾರ್ಕೊಂಡ್ ತಿಂಬರದ್ರೆ ಅಕ್ಕಿ ಬೆಳೆಯುವುದು ಎಲ್ಲರೂ ಎಂತಕ್ಕೆ? ಅದೆಂತ ವಾಣಿಜ್ಯ ಬೆಳೆ ಹಾಕಿ ಅದು ಅದ್ರಂಗೆ ಹಣ ಸಿಕ್ಕಂದೇ ಮಾಡುದು ಕಣ. ಇಲ್ಲೊಂದು ಗಿಡ ಹಾಳಾಯ್ತು ಅಮ್ಮ. ಅಕ್ಕಿ ಕದರು ಕಲ್ಲ ಆನೆ ಕದರು ಕಲ್ಲಲ್ಲ, ಹಂಗೆ ಅಕ್ಕಿ ಮದ್ದು ಮಾರ್ಕೆಟಿಂಗ್ ಮನೆ ಮದ್ದು ಮಾರ್ಕೆಟಿಂಗ್ ಗೊತ್ತಾಯ್ತಾ? ಕೃಷಿಕರಮ್ದು ಮಾರ್ಕೊಂಡ್ ತಿಂಬರಮ್ದಲ್ಲ ಇನ್ನೊಂದು ಮರೆ. ಅಕ್ಕಿ ಯಾಕೆ ಬೆಳಿತಂದ್ರೆ ಒಂದು ಔಷಧಿಗೆ ಹೊತ್ತು, ಪೇಂಟಿಗೆ ಹೊತ್ತು, ಮತ್ತು ನೀವು ಕಲರ್ ಹಾಕಿದ್ರೆ ಅದಕ್ಕೆ ಹೊತ್ತು, ಫಾರಿನಿಗೆಲ್ಲ ಹೊತ್ತಲ್ಲ. ಹಂಗೆ ನಮ್ಮ ರೈತರಿಗೆ ಒಳ್ಳೆಯದು. ಮತ್ತು ಒಳ್ಳೆ ಕೆಲಸಕ್ಕೆಲ್ಲ ಶುಭ ಕಾರ್ಯಕ್ಕೆ ಒಳ್ಳೆ ಕೆಲಸಕ್ಕೆಲ್ಲ ಎಲ್ಲಿ ಅಕ್ಕಿ ಹಾಕ್ತಾರೆ. ಒಂದೇ ಪೂಜೆಗಳಿಗೆಲ್ಲ ವೀಳ್ಯ ಪಟ್ಟಿ ಅಂತ ಅದಕ್ಕೆ ವೀಳ್ಯದೆಲೆ ವೀಳ್ಯ ಪಟ್ಟಿ.
ಹಂಗಾಗಿ ಮತ್ತೆ ಈಗ ಮತ್ತೊಂದು ಹೊಸ್ತು ಕಡೆ ಮತ್ತೆ ಕೆಮ್ಮು ಬಂದ್ರೆ ಅದಲ್ಲ ಮರೆಯ ಇದು ಇದ್ರದ್ದು ಹಾಳಿ ಇತ್ತಲ್ಲ ಅಡಿಕೆ ಮರದ ದನಿಗೆ ಹಾಕ್ತಾರೆ. ಹೌದು, ಅದನ್ನ ಪ್ಲೇಟಿಗೆಲ್ಲ ಯೂಸ್ ಮಾಡ್ತಾರಲ್ಲ ಹಾಳಿ ತಟ್ಟಿ. ಮೊದ್ಲಿನ ಕಾಲದಂಗೆ ಅದಂದ್ರೆ ಹಾಳಿಂಗೆ ಡೈರೆಕ್ಟ್ ಊಟ ಮಾಡ್ತಿದ್ರು ತೊಳ್ಕೊಂಡು. ಈಗ ಅದ್ರದ್ದು ಬಿಸ್ನೆಸ್ ಇಟ್ಕೊಂಡು ತಟ್ಟಿ ಕೆಲವರು ಎಷ್ಟೆಷ್ಟು ವೆರೈಟಿ ತಟ್ಟಿಗಳನ್ನೆಲ್ಲ ಮಾಡ್ತಾರೆ. ಅದು ವಿದೇಶಕ್ಕೂ ಸಹ ಬೇರೆ ದೇಶಕ್ಕೂ ಸಹ ರಫ್ತಾಗ್ತದೆ. ಮತ್ತೆ ಹೂವಿನ ಕೊನೆ ದೇವರಿಗೆ ಅಲಂಕಾರ ಮಾಡೋಕೆ ಪೂಜೆಗೆ ಅದು ಹೌದು. ಇದು ಅಡಿಕೆ ಮರದ ಅದು ಉಪಯೋಗ ಒಂದು ಅಡಿಕೆ ಮರದ ಹೂವಿನ ಕೊನೆ, ಆ ಹೂವಿನ ಕೊನೆ ಎಷ್ಟು ಅಡಿಕೆ ಹಾಕೋದು ಆಯ್ತಾ. ಇದು ಪೂಜೆಗೆ, ಆಮೇಲೆ ದರ್ಶನ, ಆಮೇಲೆ ನಾಗಮಂಡಲದಲ್ಲೆಲ್ಲ ಎಷ್ಟು ಹೂವಿನ ಕೊನೆ ಬೇಕಾಗ್ತದೆ, ತುಂಬಾ ಬೇಕಾಗ್ತದೆ. ಹಂಗಪ್ಪ ಒಂದು ಅಡಿಕೆ ಮರದಿಂದ ಎಷ್ಟು ಉಪಯೋಗ ಇತ್ತು ಕಾರಣ ಅಲ್ಲ. ಆಮೇಲೆ ಈಗ ಒಂದ್ ವೇಳೆ ಆ ಅಡಿಕೆ ಮರ ಹೋಯ್ತು, ಈಗ ಇಲ್ಲೊಂದು ಅಡಿಕೆ ಮರ ಹೋಯ್ತು ಕಾರಣ ಆ ಅಡಿಕೆ ಮರನ್ನ ಕಟ್ ಮಾಡಿ ಹೋದ ಅಡಿಕೆ ಮರನ್ನ ಇನ್ನೆಂತ ಮಾಡ್ತಾರೆ ಅಂದ್ರೆ ಕಂಬ ಯೂಸ್ ಮಾಡ್ತಾರೆ ಚಪ್ರ ಹಾಕೋದಕ್ಕೆ. ಫಂಕ್ಷನ್ ಅಲ್ಲೆಲ್ಲ ಕಾಣ್ಲಕ್ ನೀನು ಹಳ್ಳಿ ಬದಿ ಹಿಂಗಲ್ಲ ಎಂತಂದ್ರೆ ನಮ್ಮನೆ ಫಂಕ್ಷನ್ ಹಂಗ ಹೊಸದಿ ನಾಗನ್ ಪೂಜೆದೆಲ್ಲ ಅಡಿಕೆ ಮರದ ಕಂಬ ಹಾಕಿ ಚಪ್ರ ಮಾಡಿರ. ಹೌದಾ. ಆಮೇಲೆ ಅಡಿಕೆಗಳನ್ನ ಹೌದು. ಆಮೇಲೆ ಎಂತ ಸುಮಾರು ಈ ರೀತಿ ಉಪಯೋಗ ಇತ್ತು. ಈಗ ನಾವು ಮನೆ ಬದಿ ಬಂತು, ಈ ಬೆಕ್ಕಿದು ತಿರ್ಗಾಟ ಶುರು ಆಯ್ತು. ಅದಕ್ಕೆ ಆಚೆ ಕೊಪ್ಪದ ಈಚೆ ಕೊಪ್ಪದ ಮಂಗಿತ್ತು. ನಮ್ಮ ತೋಟಕ್ಕೆ ನಿಮ್ಗೆ ಹೆಂಗೆ ಅನಿಸ್ತಿತ್ತು? ನೀವು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲ. ನಾವು ಮಾತಾಡೋದು ಏನಾದ್ರು ತಪ್ಪಿದ್ರೆ ಅದನ್ನ ಹೊಟ್ಟಿಗೆ ಹಾಕಿ. ಮುಂದಿನ ವಿಡಿಯೋದಾಗ ಮತ್ತೆ ಅಲ್ಲಿ ಟಾಟಾ, ಟೇಕ್ ಕೇರ್, ಗುಡ್ ಬೈ. ನಮ್ಮ ವಿಡಿಯೋ ಕಂಡದಕ್ಕೆ ಥ್ಯಾಂಕ್ಸ್. ಹಾಗೆ ನಮ್ಮ ವಿಡಿಯೋನ ಕಾಂತ ಸಪೋರ್ಟ್ ಮಾಡಿ. ಆಮೇಲೆ ನಾವು ಮಾಡೋದು ಲೈವ್ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಬಂದಿತ್ತು, ಥ್ಯಾಂಕ್ಸ್. ಹಂಗೆ ಮತ್ತೆ ನಮ್ದು ಕ್ಯಾಟ್ ವಿಡಿಯೋಗೆ ನಾನು ಬನ್ಸ್ ತಿಂತಿದ್ದೆ ಅಷ್ಟೊತ್ತಿಗೆ ಮಾಮ ತಂದು ಬೋಟಿ ಕೊಟ್ಟ. ಇದು 90s ಕಿಡ್ಸ್ಗೆ ಫೇವ್ರೆಟ್ ತಿಂಡಿ. ನಮ್ಮ ಹೇಳ್ದಲ್ಲ, ನಂಗಂತೂ ಗೊತ್ತಿಲ್ಲ. ಇಲ್ಲ ಟೇಸ್ಟ್ ಇತ್ತು, ಅದು ಖಾರನೂ ಇತ್ತು. ಆಮೇಲೆ ಸ್ವಲ್ಪ ಮತ್ತೆ ಒಂದು ವೈಟ್ ಸನ್ಸೆಟ್ ಅಂತಿದ್ದೆ. ಟಾಟಾ ಬಾಯ್, ಟೇಕ್ ಕೇರ್.